ಇವ ಇವತ್ತಿನ ದಿನ ನಾವು ನೀವೆಲ್ಲರೂ ಯಾಕಾಗಿ ಸೇರಿದ್ದೇವೆ ಅನ್ನೋದು ಗೊತ್ತಾಗಿದೆ. ಒಂದು ದುಷ್ಟಕರ ವಿಚಾರ ಅಂದ್ರೆ ನೀರು ಹರಿದು ಹೋಗುವುದಕ್ಕಾಗಿ ನ್ಯಾಯ ಕೇಳಕ್ ಬಂದಿದ್ದೀವಿ. ನಾವು ನಮ್ಮ ದುರ್ದೈವ ಅನ್ಬೇಕು ಇದಕ್ಕೆ. ನಾವು ನ್ಯಾಯ ಎದಕ್ಕಾಗಿ ಕೇಳ್ತಾ ಇದ್ದೀವಿ? ಎಲ್ಲ ಕಡೆಯಿಂದ ಮಳೆ ನೀರು ಸಣ್ಣ ಮಳೆ ಬಂದರೂ ಕೂಡ ಈ ಕೊಪ್ಪಿಕರ್ ರಸ್ತೆಯಿಂದ ಡೌನಲ್, ಗಣೇಶ್ಪೇಟ್ನಿಂದ ಡೌನಲ್, ಮ್ಯಾದ್ರಗಲ್ಲಿ ಡೌನಲ್ ಸೀದಾ ಬಂದ ಜಂಕ್ಷನ್ ಆಗ್ತಾ ಇರೋದು ತುಳಜಾಭವಾನಿ ದೇವಸ್ಥಾನ. ಅದು ತುಳಜಾಭವಾನಿ ದೇವಸ್ಥಾನ ಸಹಸ್ರಾರ್ಜುನ ಸರ್ಕಲ್ ಅನ್ನೋದಕ್ಕಿಂತಲೂ ಈ ಕೊಳಚೆ ನೀರಿನ ಸರ್ಕಲ್ ಆಗ್ಬಿಟ್ಟದ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ತೆರಿಗೆಯನ್ನ ಮಹಾನಗರ ಪಾಲಿಕೆ ಹಾಗೂ ಸರ್ಕಾರ ವಸೂಲಿ ಮಾಡ್ತಾ ಇದೆ. ಆದರೆ ಮೂಲಭೂತ ಸೌಕರ್ಯದ ಜೊತೆಗೆ ನೀರು ಹರಿದು ಹೋಗುವುದಕ್ಕೂ ಕೂಡ ದಾರಿ ಮಾಡದೇ ಇರುವುದು ಒಂದು ದುರ್ದೈವ ಹಾಗೂ ಮಹಾನಗರ ಪಾಲಿಕೆ ತಲೆ ತಗ್ಗಿಸುವಂತ ಕೆಲಸ ಇದು. ಜನಪ್ರತಿನಿಧಿಗಳಿಗೆ, ಪೂಜ್ಯ ಅಲ್ಲಿಯ ಶಾಸಕರಿಗೆ ಒಳ್ಳೆಯ ಒಂದು 3 ಬಾರಿ ಹ್ಯಾಟ್ರಿಕ್ ಹೊಡೆದಂತ ನಮ್ಮ ಸಚಿವರು, ಕ್ಷಮಿಸ್ರಿ, ಪ್ರಸಾದ್ ಅಬ್ಬಾಯಿ MLA ಅವರು ಮುತುವರ್ಜಿ ವಹಿಸಿ ಇದನ್ನು ಮಾಡಿದ್ರೆ ಶಾಶ್ವತವಾಗಿ ಅವರ ಹೆಸರು ಉಳಿತದ ಅಂತ ಒಂದು ಕಾರ್ಯ ಅವ್ರು ಮಾಡ್ಬೇಕಾಗ್ಯದ. ಜಿಲ್ಲಾ ಸಚಿವರಿಗೂ ಕೂಡ ಹಕ್ಕು ಒತ್ತಾಯನ ಮಾಡ್ತಾ ಇದ್ದೇವೆ. ತಾವು ಚುನಾವಣೆಗಳಿಗೆ ನಿಂತ್ಕೊಂಡಾಗ ದೇವಿ ದರ್ಶನಕ್ಕೆ ಬರ್ತೀರಿ, ಆ ದೇವಿಯ ಪಾದಗಳಿವರೆಗೂ ಕೊಳಚೆ ನೀರು ಬರ್ತಾ ಇದೆ, ಅದು ನಿಮಗೆ ಕಾಣ್ತಾ ಇಲ್ಲ. ನೀವು ಈ ಕೊಳಚೆ ನೀರು ಬರುವುದಕ್ಕೆ, ಒಂದು ಸುಗಮವಾಗಿ ಸಾಗಿ ಹೋಗುವುದಕ್ಕೆ ದಾರಿ ಮಾಡಿ ಕೊಡಲಿಲ್ಲ ಅಂದ್ರೆ ಆ ದೇವಿಯ ಅವಕೃಪೆಗೆ ನೀವು ಕಾರಣ ಆಗ್ಬಹುದು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾವು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ನಮಗೆ ಅಲ್ಲಿ ಸರಿಯಾದ ನೀರು ಸಾಗಿ ನಮ್ಮ ವ್ಯವಹಾರಕ್ಕೆ, ನಮ್ಮ ವ್ಯಾಪಾರಸ್ಥರಿಗೆ, ನಮ್ಮ ದೇವಸ್ಥಾನಕ್ಕೆ ಈ ಕೊಳಚೆ ನೀರು ಬರಬಾರದು ಅನ್ನುವಂಥದ್ದು ನಮ್ಮ ಕಳಕಳಿ ಆಗಿದೆ. ಇಲ್ಲಿ ಪ್ರಥಮವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಬಂದಿದ್ದೇವೆ. ಇವತ್ತು ತುರ್ತಾಗಿ ನಿನ್ನೆನೆ ನಿರ್ಣಯ ಮಾಡಿದ ಪ್ರಕಾರ ಇವತ್ತು ಸಾಂಕೇತಿಕವಾಗಿ ಬಂದಿದ್ದೇವೆ. ಇನ್ನು 15 ದಿನಗಳವರೆಗೆ ಗಡುವನ್ನು ಕೊಡ್ತಾ ಇದ್ದೇವೆ. ನೀವು ಇದಕ್ಕೆ ಶಾಶ್ವತ ಪರಿಹಾರ ಆಗುವ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ತೆಗೆದು ಕಸ ತೆಗೆದ್ರೆ ನಾವು ಒಪ್ಪುವುದಿಲ್ಲ. ತುಳಜಾಭವಾನಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ರಸ್ತೆ ಇದೆ, ಆ ರಸ್ತೆಯ ಕೆಳಗಡೆನೆ ನಾಲಾ ಇದೆ, ಅದು ತುಂಬಿ ಹೋಗಿದೆ. ಅದು ತುಂಬಿ ಹೋಗಿರೋದ್ರಿಂದ ನೀರು ಅಲ್ಲಿಂದ ಹರಿದು, ಇದು ಸರ್ಕಾರದ ಬಜೆಟ್ ನಲ್ಲಿ ಆಗುವಂತ ಕೆಲಸ. ಇಲ್ಲಿ ಶಾಸಕರು ತಮ್ಮ ಬಜೆಟಿನ ಹಣವನ್ನು ತಂದು ಇಲ್ಲಿ ಕೊಡಬೇಕಾಗ್ತದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಿಮ್ಮ ವಿರುದ್ಧವಾಗಿ ನಾವು ಘೋಷಣೆಗಳನ್ನು ಕೂಗಬೇಕಾಗ್ತದೆ, ನಿಮಗೆ ಧಿಕ್ಕಾರವನ್ನು ಹಾಕ್ಬೇಕಾಗ್ತದೆ. ನಿಮಗೆ ಜಯವಾಗಲಿ ಅನ್ನುವಂತ ಏನು ಘೋಷಣೆ ಬೇಕು ಅಥವಾ ಧಿಕ್ಕಾರದ ಘೋಷಣೆ ಬೇಕು ಅನ್ನೋದನ್ನ ನೀವು ನಿರ್ಣಯ ಮಾಡ್ಕೊಳ್ಳಿ. ನಾವು ಪಕ್ಷಾತೀತವಾಗಿ ಇವತ್ತು ಬಂದಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಮಹಾನಗರ ಪಾಲಿಕೆಯ ಸದಸ್ಯರ ಹಾಗೂ ಈಗ ಕಾಂಗ್ರೆಸ್ನ ಮುಖಂಡರು ಕೂಡ ಇದ್ದಾರೆ. ಕಳಕಳಿ ಏನು, ಅಲ್ಲಿ ಕೊಳಚೆ ನೀರು ಹರಿದು ಬರಬಾರ್ದು, ದೇವಸ್ಥಾನಕ್ಕೆ ಕೊಳಚೆ ನೀರು ಬರಬಾರ್ದು, ಅಲ್ಲಿಯ ರಹವಾಸಿಗಳಿಗೆ, ವ್ಯಾಪಾರಸ್ಥರ ಮನೆಗೆ ಆ ನೀರು ಹರಿದು ಬರ್ತಾ ಇರುವುದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ನಾವು ಬೇಡಿಕೆ ಇಟ್ಟಿದ್ದೇವೆ. 15 ದಿನಗಳ ಒಳಗಾಗಿ ಲಿಖಿತವಾಗಿ ನಮಗೆ ಉತ್ತರವನ್ನು ಕೊಡುವುದರ ಜೊತೆಗೆ ಕಾರ್ಯಾರಂಭವನ್ನ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತಿಗೆ ತಾರೀಖು ಬರ್ಕೊಂಡಿಟ್ಕೊಡಿ. ಇವತ್ತಿಗೆ 15 ದಿನ ನಾವು ಸಂಪೂರ್ಣವಾದಿ ವ್ಯವಹಾರಗಳನ್ನೆಲ್ಲ ಬಂದ್ ಮಾಡಿಸುವಂತ ಕಾರ್ಯಕ್ಕೆ ಅಣಿಯಾಗಬೇಕಾಗ್ತದೆ. ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವಂತ ಕಾರ್ಯವನ್ನು ಮಾಡಬೇಕಾಗ್ತದೆ. ರಸ್ತೆಗಿಳಿದು ನಾವು ನಿಮ್ಮನ್ನ ಧಿಕ್ಕಾರ ಹಾಕುವಂತ ಕೆಲಸ ಆಗ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡ್ರಿ ಅನ್ನುವಂತ ಆಗ್ರಹಪೂರ್ವದ ಎಚ್ಚರಿಕೆಯನ್ನು ಕೊಡುತ್ತಾ, ಪೂಜ್ಯ ನಮ್ಮ ಮಹಾಪೌರರಿಗೂ ಹಾಗೂ ನಮ್ಮ ಕಮಿಷನರ್ ಅವರಿಗೆ ನಾವು ಕೈ ಜೋಡಿಸಿ ವಿನಂತಿ ಮಾಡ್ತೇವೆ. ನೀವು ಇದನ್ನು ಎಲ್ಲಿಗೆ ಮುಟ್ಟಿಸ್ತೀರಿ, ವಿಷಯವನ್ನ ಮುಟ್ಟಿಸ್ರಿ. ನಮಗೆ ಕೆಲಸಕ್ಕೆ ಕಾರ್ಯಾರಂಭ ಆಗಬೇಕು ಅನ್ನುವಂತ ಹಕ್ಕು ಒತ್ತಾಯನ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.